A very, a very good afternoon to all my dear viewers. Welcome to my YouTube channel. This is Arun Giredi here. In today's class, I would like to explain about the 2018 question paper of Management Accounting, 2 marks questions, which I am concentrating more. In the previous video, I am explaining about 2 marks questions of 2017 question paper. So let us discuss the question one by one. First question is define management accounting anta ಇದೆ ನೋಡಿ. According to Robert Anthony, management accounting is concerned with accounting information which is useful to management ಅಂತ ನಾವಲ್ಲಿ ಹೇಳ್ಬೋದು. So according to Robert Anthony, management accounting is concerned with accounting information which is useful to management. ಇಷ್ಟು ಬರೋದು ಸಾಕು. ಸೊ ರಾಬರ್ಟ್ ಆಂಥೋನಿ ಅವ್ರ ಪ್ರಕಾರ ಯಾವ ಅಕೌಂಟಿಂಗು ಮ್ಯಾನೇಜ್ಮೆಂಟಿಗೆ ಉಪಯೋಗ ಆಗುತ್ತಾ ಅಂಥ ಅಕೌಂಟಿಂಗ್ಗೆ ನಾವೇನಂತ ಕರಿಬೇಕ್ರಿ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಕರಿತೀವಿ. ಸೆಕೆಂಡ್ ಕ್ವಶನ್ ಏನೈತೆ ನೋಡ್ರಿ, ಮೆನ್ಷನ್ ಎನಿ 2 ಟೆಕ್ನಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ. ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ದ 2 ಟೆಕ್ನಿಕ್ಸ್ಗಳು ಯಾವುವು ಬರೀರಿ ಅಂತ ಹೇಳ್ಯಾರ. ಸೊ ದೇರ್ ಆರ್ ಸೋ ಮೆನಿ ಟೆಕ್ನಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಅದರಲ್ಲಿ ಫಸ್ಟ್ ಒನ್ ಈಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಲೈಸಿಸ್ ಅಂತ ಬರೀಬೇಕು. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಲೈಸಿಸ್ ಅಂದ್ರೆ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರ್ಬೋದು, ಬ್ಯಾಲೆನ್ಸ್ ಶೀಟ್ ಇರ್ಬೋದು. ಸೊ ಅವೆರಡು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಲೈಸಿಸ್ ಒಳಗೆ ಬರುತ್ತೆ. ಆಮೇಲೆ ರೇಷಿಯೋ ಅನಲೈಸಿಸ್, ದೇರ್ ಆರ್ ಸೋ ಮೆನಿ ರೇಷಿಯೋಸ್, ಬ್ಯಾಲೆನ್ಸ್ ಶೀಟ್ ರೇಷಿಯೋಸ್, ಕರೆಂಟ್ ರೇಷಿಯೋ, ಕ್ವಿಕ್ ರೇಷಿಯೋ, ಲಿಕ್ವಿಡಿಟಿ, ಸಾಲ್ವೆನ್ಸಿ, ಲೈಕ್ ದ್ಯಾಟ್ ಇವು ಬರಿಬೋದು. ಆಮೇಲೆ ಫಂಡ್ ಫ್ಲೋ ಅನಲೈಸಿಸ್ ಈಸ್ ಆಲ್ಸೋ ಅ ಟೆಕ್ನಿಕ್, ಆ್ಯಂಡ್ ಕ್ಯಾಶ್ ಫ್ಲೋ ಅನಲೈಸಿಸ್ ಈಸ್ ಆಲ್ಸೋ ಅ ಟೆಕ್ನಿಕ್. ಬಜೆಟರಿ ಟೆಕ್ನಿಕ್, ಸೊ ಆಮೇಲೆ ಮಾರ್ಜಿನಲ್ ಕಾಸ್ಟಿಂಗ್. ಸೊ ಇವೆಲ್ಲ ಏನು ರೀ, ದೀಸ್ ಆರ್ ದ ಟೆಕ್ನಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ನಾವಲ್ಲಿ ಬರಿಬೋದು. ನೆಕ್ಸ್ಟ್ ಕ್ವಶನ್ ನೋಡಿರಿ, ಮೂರನೇದು ಏನಿದೆ, ರೈಟ್ ಎನಿ 2 ಡಿಫ್ರೆನ್ಸ್ ಬಿಟ್ವೀನ್ ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಇದೆ. ಸೊ ರೈಟ್ ಎನಿ 2 ಡಿಫ್ರೆನ್ಸ್ ಬಿಟ್ವೀನ್ ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ದಿಸ್ ಕ್ವಶನ್ ಮೇ ಕಮ್ ಫಾರ್ 5 ಮಾರ್ಕ್ಸ್. 5 ಮಾರ್ಕ್ಸಿಗೂ ಬರ್ಬೋದು ಕಾಸ್ಟ್ ಅಕೌಂಟಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ಫಸ್ಟ್ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಅ ಕಾಸ್ಟ್ ಅಕೌಂಟಿಂಗ್ ಈಸ್ ಟು ಫೈಂಡ್ ಔಟ್ ಆ್ಯಂಡ್ ಕಂಟ್ರೋಲ್ ಆಫ್ ಅ ಕಾಸ್ಟ್ ಆಫ್ ಪ್ರಾಡಕ್ಟ್. ಅಂದ್ರೆ ಮೇನ್ ಏಮ್ ಆಫ್ ಅ ಕಾಸ್ಟ್ ಅಕೌಂಟಿಂಗ್ ಈಸ್ ಟು ಅಸರ್ಟೈನ್ ದ ಕಾಸ್ಟ್ ಆಫ್ ದಿ ಪ್ರಾಡಕ್ಟ್. ಅಂದರೆ ಒಂದು ವಸ್ತುವಿನ ವೆಚ್ಚವನ್ನು ಕಂಡುಹಿಡಿಯೋದು ಕಾಸ್ಟ್ ಅಕೌಂಟಿಂಗ್ದ ಉದ್ದೇಶ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಟು ಪ್ರೊವೈಡ್ ಇನ್ಫಾರ್ಮೇಷನ್ ಟು ಮ್ಯಾನೇಜರ್ಸ್ ಆರ್ ಮ್ಯಾನೇಜ್ಮೆಂಟ್ ಅಂತ. ಸೊ ಮ್ಯಾನೇಜ್ಮೆಂಟಿಗೆ ಬೇಕಾಗಿರ್ತಕ್ಕಂತಹ ಮಾಹಿತಿಯನ್ನು ಒದಗಿಸೋದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಕೆಲಸ. ಸೊ ಕಾಸ್ಟನ್ನು ಕಂಡುಹಿಡಿಯೋದು ಕಾಸ್ಟ್ ಅಕೌಂಟಿಂಗ್ ಕೆಲಸ ಆದರೆ ಮ್ಯಾನೇಜ್ಮೆಂಟ್ನವ್ರಿಗೆ ಅಕೌಂಟಿಂಗ್ ಇನ್ಫಾರ್ಮೇಷನ್ನ ಕೊಡೋದು ಮ್ಯಾನೇಜ್ಮೆಂಟ್ ಅಕೌಂಟಿಂಗದ ಕೆಲಸ ಅಂತ ನಾವಲ್ಲಿ ಹೇಳ್ಬೋದು. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ದ ಸ್ಕೋಪ್ ಆಫ್ ಅ ಕಾಸ್ಟ್ ಅಕೌಂಟಿಂಗ್ ಈಸ್ ನ್ಯಾರೋ ಆರ್ ಲಿಮಿಟೆಡ್ ಅಂತ ನಾವಲ್ಲಿ ಕರಿತೀವಿ. ಸೊ ದ ಕಾಸ್ಟ್ ಅಕೌಂಟಿಂಗ್ ಸ್ಕೋಪ್ ಈಸ್ ವೆರಿ ಮಚ್ ಲಿಮಿಟೆಡ್ ಬಿಕಾಸ್ ಇಟ್ ಈಸ್ ಪ್ಯೂರ್ಲಿ ಕಾನ್ಸಂಟ್ರೇಟ್ ಆನ್ ಓನ್ಲಿ ಕಾಸ್ಟ್ ಐಟಮ್ಸ್ ಆರ್ ಕಾಸ್ಟ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಅಂತ. ಕೇವಲ ವೆಚ್ಚಕ್ಕೆ ಸಂಬಂಧಪಟ್ಟಂಥ ಆಸ್ಪೆಕ್ಟ್ಸನ್ನು ಅದು ಸ್ಟಡಿ ಮಾಡುತ್ತೆ, ಲೈಕ್ ಕಾಸ್ಟ್ ಸೆಂಟರ್, ಕಾಸ್ಟ್ ಯೂನಿಟ್ ಅಂತ ನಾವಲ್ಲಿ ಹೇಳ್ಬೋದು. Whereas management accounting scope is wide because it consider all financial accounting, cost accounting and corporate accounting, everything, because each and every data is to be analyzed. ಹಾಗಾಗಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸ್ಕೋಪ್ ಏನಿರುತ್ತೆ ವೈಡ್ ಇರುತ್ತೆ. ಆಮೇಲೆ ಕಾಸ್ಟ್ ಅಕೌಂಟಿಂಗ್ ಸ್ಕೋಪ್ ಏನಿರುತ್ತೆ ಲಿಮಿಟೆಡ್ ಇರುತ್ತೆ. ಕೇವಲ ಕಾಸ್ಟ್ ಐಟಮ್ ಅಷ್ಟೇ ಬರ್ತೈತಿ, ಇಲ್ಲಿ ಎಲ್ಲ ಐಟಮ್ಸು ಬರ್ತಾವೆ. ಆಮೇಲೆ ಕಾಸ್ಟ್ ಅಕೌಂಟಿಂಗ್ ಈಸ್ ಯೂಸ್ಫುಲ್ ಟು ಇಂಟರ್ನಲ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ಎಕ್ಸ್ಟರ್ನಲ್ ಪಾರ್ಟೀಸ್ ಅಂತ ನಾವಲ್ಲಿ ಬರಿಬೋದು. ಕಾಸ್ಟ್ ಅಕೌಂಟಿಂಗ್ ಈಸ್ ಬೆನಿಫಿಟೆಡ್ ಟು ಬೋತ್ internal persons and external person, whereas management accounting is useful to only internal parties anta. Management accounting is useful to only internal parties or persons. ಅಂದ್ರೆ ಕೇವಲ ಆಂತರಿಕ ವ್ಯಕ್ತಿಗಳಿಗೆ ಪ್ರಯೋಜನಕಾರಿಯಾಗೋದು ಯಾವುದಪ್ಪ ಅಂದ್ರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ನೆಕ್ಸ್ಟ್ ಒನ್ ಈಸ್ ಮೆನ್ಷನ್ ಎನಿ ಟೂಲ್ಸ್ ಆಫ್ ಫೈನಾನ್ಷಿಯಲ್ ಅನಲೈಸಿಸ್ ಅಂತ ಕೇಳೋರು. ಫೈನಾನ್ಷಿಯಲ್ ಅನಲೈಸಿಸ್ ಯಾವುದಾದ್ರೂ 2 ಟೂಲ್ಸ್ಗಳ ಬಗ್ಗೆ ಬರೀರಿ ಅಂತ ಹೇಳ್ಯಾರ. ಸೊ ಯಾವುದಾದ್ರೂ 2 ಟೂಲ್ಸ್ ಯಾವುದಪ್ಪ ಅಂದರೆ ಕಂಪೇರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಕಾಮನ್ ಸೈಜ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಆಮೇಲೆ ಟ್ರೆಂಡ್ ಪರ್ಸಂಟೇಜ್ ಆ್ಯಂಡ್ ಟ್ರೆಂಡ್ ಪರ್ಸಂಟೇಜ್. ದೀಸ್ ಆರ್ ದ ಟೂಲ್ಸ್ ಆಫ್ ಅ ಫೈನಾನ್ಷಿಯಲ್ ಅನಲೈಸಿಸ್. ಸೊ ರೇಷಿಯೋ ಅನಲೈಸಿಸ್ ಬರೋಂಗಿಲ್ಲ ಇದು. ಸೊ ಇವು ಬರ್ತಾವೆ ಕಂಪೇರಿಟಿವ್ ಫೈನಾನ್ಷಿಯಲ್ ಅನಲೈಸಿಸ್, ಕಾಮನ್ ಸೈಜ್ ಆ್ಯಂಡ್ ಟ್ರೆಂಡ್ ಪರ್ಸಂಟೇಜ್ ಅಂತ. ಆಮೇಲೆ ವಾಟ್ ಆರ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕೇಳೋ ಕ್ವಶನ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ರೆಫರ್ಸ್ ಟು ವಿಚ್ ದ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಅಬೌಟ್ ಕನ್ಸರ್ನ್ ಫಾರ್ ಅ ಸ್ಪೆಸಿಫಿಕ್ ಪೀರಿಯಡ್. ಅಂದ್ರೆ ಫಾರ್ ಎ ಸ್ಪೆಸಿಫಿಕ್ ಪೀರಿಯಡ್ ಇಫ್ ದ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಈಸ್ ಕನ್ಸಿಡರ್ಡ್ ದಟ್ ಈಸ್ ಕಾಲ್ಡ್ ಆಸ್ ಅ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಅಂದರೆ ಒಂದು ನಿಗದಿತ ಅವಧಿಗೆ ಸಂಬಂಧಪಟ್ಟಂತೆ
ಹಣಕಾಸಿನ ವರದಿಗಳನ್ನು ನಾವು ದಾಖಲಿಸಿದ್ದೀವಿ ಅಂದ್ರೆ ಅದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31st March ಅಂತ ಇರ್ತೈತಲ್ಲ, ದಿಸ್ ಈಸ್ ಕಾಲ್ಡ್ ಆಸ್ ಅ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ. ಸೊ ಒಂದು ಅವಧಿಗೆ ಸಂಬಂಧಪಟ್ಟಂಥ ಹಣಕಾಸಿನ ವರದಿಗೆ ನಾವೇನಂತ ಕರಿತೀವಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ವಾಟ್ ಡು ಯು ಮೀನ್ ಬೈ ಡೆಟ್ ಇಕ್ವಿಟಿ ರೇಷಿಯೋ ಅಂತ ಇದೆ ನೋಡಿ. ಡೆಟ್ ಇಕ್ವಿಟಿ ರೇಷಿಯೋ ಅಂದರೆ ಏನು ಅಂದ್ರೆ, ಇಟ್ ಈಸ್ ದ ರೇಷಿಯೋ ವಿಚ್ ಇಂಡಿಕೇಟ್ ದ relationship between borrowed fund and own fund. Relationship between borrowed fund and own fund. What is a borrowed fund? Borrowed fund is called as a debenture, own fund is called as a equity anta. In simple word, it is a try to explain the relationship between external equity and internal equity antanu baribodu. So debt equity ratio means it try to express the relationship between external equity and internal equity, or it try to explain the relationship between borrowed fund and own fund ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಹೌ ಡು ಯು ಟ್ರೀಟ್ ದ ಪ್ರಪೋಸ್ಡ್ ಡಿವಿಡೆಂಡ್ ವೈಲ್ ಕ್ಯಾಲ್ಕುಲೇಷನ್ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಬಿಡಿಸುವಾಗ ಪ್ರಪೋಸ್ಡ್ ಡಿವಿಡೆಂಡನ್ನು ಏನಂತ ಕನ್ಸಿಡರ್ ಮಾಡ್ತೀವಿ ಅಂತ ನೀವು ಕೇಳ್ತಾರೆ ಕ್ವಶನ್ ಅವರು. ವೈಲ್ ಪ್ರಿಪೇರಿಂಗ್ ದ ಫಂಡ್ ಫ್ಲೋ ಸ್ಟೇಟ್ಮೆಂಟ್, proposed dividend is treated as a current liability. This is a very important point. If it is treated as a current liability, so no further treatment, current liability ಅಂತ ಟ್ರೀಟ್ಮೆಂಟ್ ಮಾಡಿದಾಗ ಪ್ರಪೋಸ್ ಡಿವಿಡೆಂಡನ್ನು ಇಟ್ ಈಸ್ ಅಡ್ಜಸ್ಟೆಡ್ ಇನ್ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ನಾವಲ್ಲಿ ಬರಿತೀವಿ. ಸೊ ಇಫ್ ಇಟ್ ಈಸ್ ಟ್ರೀಟೆಡ್ ಆಸ್ ಅ ಕರೆಂಟ್ ಲಯಬಿಲಿಟಿ, ಇಟ್ ಈಸ್ ಅಡ್ಜಸ್ಟೆಡ್ ಇನ್ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ನೋ ಫರ್ದರ್ ಟ್ರೀಟ್ಮೆಂಟ್. ಇಫ್ ಇಟ್ ಈಸ್ ಟ್ರೀಟೆಡ್ ಆಸ್ ಅ ನಾನ್ ಕರೆಂಟ್ ಲಯಬಿಲಿಟಿ, ಇಟ್ಸ್ ಶೋನ್ ಆಸ್ ಅ non-operating expenses, it's shown as a non-operating expense. Similarly, it is used in application of fund. Similarly, it is used in application of fund. ಯಾವ ಟ್ರೀಟ್ಮೆಂಟ್ ಬರ್ತಾವೆ, ಒಂದು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂತ ತೊಗೋತೀವಿ, ಇನ್ನೊಂದು ಅಪ್ಲಿಕೇಶನ್ ಆಫ್ ಫಂಡ್ ಒಳಗೆ ಬರಿತೀವಿ. ಒಂದು ವೇಳೆ ಕರೆಂಟ್ ಲಯಬಿಲಿಟಿ ಅಂತ ಟ್ರೀಟ್ ಮಾಡಿದ್ದೀವಿ ಅಂದರೆ ಕೇವಲ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಒಳಗೆ ಅಡ್ಜಸ್ಟ್ ಮಾಡ್ತೀವಿ. ಎರಡು ಕ್ವಶನ್ ಸೇಮ್ ನೋಡಿರಿ, ಪ್ರಪೋಸ್ ಡಿವಿಡೆಂಡ್ ಮತ್ತು ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಎರಡು ಕ್ವಶನ್ ಕೇಳ್ಬೋದಾ. ಹೌ ಡು ಯು ಟ್ರೀಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ವೈಲ್ ಪ್ರಿಪೇರಿಂಗ್ fund flow statement, or how do you treat proposed dividend while preparing fund flow statement? ಅವಾಗ ಎರಡು ರೀತಿ ಬರೀಬೋದು ಆನ್ಸರ್. ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಎನಿ 4 ಅಪ್ಲಿಕೇಶನ್ ಆಫ್ ಫಂಡ್ ಅಂತ ಕೇಳಿ ನೋಡಿರಿ. ಯಾವುದಾದ್ರೂ 4 ಫಂಡ್ ಅಪ್ಲಿಕೇಶನ್ ಆಫ್ ಫಂಡ್ ಬರೀರಿ ಅಂತ ಹೇಳೋರು. ಸೊ ಅಪ್ಲಿಕೇಶನ್ ಆಫ್ ಫಂಡ್ ಅಂದರೆ ಎಲ್ಲಿ ರೊಕ್ಕ ಹೋಗ್ತೈತಿ ಅಂತ, ಸೋರ್ಸ್ ಅಲ್ಲ ಅಪ್ಲಿಕೇಶನ್, ಯಾವ ಮೂಲದಲ್ಲಿ ಹಣವನ್ನು ನಾವು ತೊಡಗಿಸ್ತೀವಿ ಅಂತ ಕರಿತೀವಿ. ಸೊ ಅಪ್ಲಿಕೇಶನ್ ಆಫ್ ಫಂಡ್ ಅಂದರೆ ಯೂಶ್ವಲಿ ಪರ್ಚೇಸ್ ಆಫ್ ಅ ಫಿಕ್ಸ್ ಅಸೆಟ್, ಫಿಕ್ಸ್ ಅಸೆಟ್ನಲ್ಲಿ ನಾವು ತೊಡಗಿಸ್ತೀವಿ, ಅಲ್ಲಿ ಹಣ ಹೋಗುತ್ತೆ. ಆಮೇಲೆ ರೀಪೇಮೆಂಟ್ ಆಫ್ ಅ ಡಿಬೆಂಚರ್ ಆರ್ ರಿಡಮ್ಷನ್ ಆಫ್ ಅ ಡಿಬೆಂಚರ್, ರೀಪೇಮೆಂಟ್ ಆಫ್ ಅ ಡಿಬೆಂಚರ್ ಮಾಡಿದಾಗ ಅಲ್ಲಿ ತೊಡಗಿಸ್ತೀವಿ. ಆಮೇಲೆ ಡಿವಿಡೆಂಡ್ ಪೇಯ್ಡ್, ಪ್ರಪೋಸ್ ಡಿವಿಡೆಂಡ್ ಅಥವಾ ಡಿವಿಡೆಂಡ್ ಪೇಯ್ಡ್ ಮಾಡಿದಾಗ ಹಣ ಹೋಗುತ್ತೆ. ಆಮೇಲೆ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ದೀಸ್ ಆರ್ ಕಾಲ್ಡ್ ಆಸ್ ಅ ಅಪ್ಲಿಕೇಶನ್ ಆಫ್ ಫಂಡ್ ಅಂತ ನಾವಲ್ಲಿ ಹೇಳ್ಬೋದು. ನೆಕ್ಸ್ಟ್, ಮೆನ್ಷನ್ ಎನಿ 2 ಡಿಫ್ರೆನ್ಸ್ ಬಿಟ್ವೀನ್ ಬ್ಯಾಲೆನ್ಸ್ ಶೀಟ್, ಯಾವುದದು ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಕೇಳ್ಯಾರ ಕ್ವಶನ್. ಬ್ಯಾಲೆನ್ಸ್ ಶೀಟ್ ಮತ್ತು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ನಡುವಿನ ವ್ಯತ್ಯಾಸ ಏನು ಅಂತ ಕೇಳ್ಯಾರ. ಬ್ಯಾಲೆನ್ಸ್ ಶೀಟ್ ಈಸ್ ಪ್ರಿಪೇರ್ಡ್ ಟು ನೋ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಅ ಕಂಪ್ನಿ. ಬ್ಯಾಲೆನ್ಸ್ ಶೀಟನ್ನು ಯಾಕೆ ಪ್ರಿಪೇರ್ ಮಾಡ್ತೀವಿ, ಟು ಫೈಂಡ್ ಔಟ್ ವಾಟ್ ಈಸ್ ದ ಆ್ಯಕ್ಚುಯಲ್ ಪೊಸಿಷನ್ ಆಫ್ ಅ ಕಂಪ್ನಿ, ಕಂಪ್ನಿ ಪೊಸಿಷನ್ ಏನು ಅಂತ ತಿಳ್ಕೊಳ್ಳೋ ಸಲುವಾಗಿ ಬ್ಯಾಲೆನ್ಸ್ ಶೀಟ್ ಕಂಡಿರ್ತೀವಿ. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಎದಕ್ಕೆ ಕಂಡಿರ್ತೀವಿ ಅಂದರೆ ಟು ನೋ ದ ಸೋರ್ಸ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಫಂಡ್. ಸೊ ಎಷ್ಟು ಸೋರ್ಸ್ ಇದೆ ಆಮೇಲೆ ಎಷ್ಟು ಅಪ್ಲಿಕೇಶನ್ ಆಫ್ ಫಂಡ್ ಇದೆ ಅಂತ ಕಂಡುಹಿಡಿಯೋ ಸಲುವಾಗಿ ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಯೂಸ್ ಮಾಡ್ತೀವಿ. ಆಮೇಲೆ ಪ್ರಿಪ್ರೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಈಸ್ ಮ್ಯಾಂಡೇಟರಿ ಅಕಾರ್ಡಿಂಗ್ ಟು ಕಂಪ್ನಿ ಆ್ಯಕ್ಟ್. ಸೊ ಕಂಪ್ನಿ ಆ್ಯಕ್ಟ್ ಪ್ರಕಾರ ಪ್ರತಿಯೊಬ್ಬರೂ ಬ್ಯಾಲೆನ್ಸ್ ಶೀಟನ್ನು ಬಿಡಿಸೋದು ಕಡ್ಡಾಯವಾಗಿರುತ್ತದೆ ಅಂತ. ವೇರ್ ಆಸ್ ದ ಪ್ರಿಪ್ರೇಷನ್ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಈಸ್ ನಾಟ್ ಕಂಪಲ್ಸರಿ, ಇಟ್ ಈಸ್ ಪ್ಯೂರ್ಲಿ ಆಪ್ಷನಲ್, ಓನ್ಲಿ ದ ಲಾರ್ಜ್ ಕಂಪ್ನಿ ಕ್ಯಾನ್ ಅಪ್ಲೈ ದ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ನೆಕ್ಸ್ಟ್, ವಾಟ್ ಡು ಯು ಮೀನ್ ಬೈ ಕ್ಯಾಶ್ ಇಕ್ವಿವೆಲೆಂಟ್ ಅಂತ ಇದೆ. ಕ್ಯಾಶ್ ಇಕ್ವಿವೆಲೆಂಟ್ ಅಂದರೆ ಏನು ಅಂತ, ಕ್ಯಾಶ್ ಇಕ್ವಿವೆಲೆನ್ಸ್ ಈಸ್ ಅ ಹೈಲಿ ಲಿಕ್ವಿಡ್ ಇನ್ವೆಸ್ಟ್ಮೆಂಟ್ that are readily converted into cash ಅಂತ ನಾವಲ್ಲಿ ಕರಿತೀವಿ. ಸೊ ಕ್ಯಾಶ್ ಇಕ್ವಿವೆಲೆನ್ಸ್ ಮೀನ್ಸ್ ದೋಸ್ ವಿಚ್ ಈಸ್ ಇಮಿಡಿಯೇಟ್ಲಿ ಕನ್ವರ್ಟೆಡ್ ಇಂಟು ಕ್ಯಾಶ್ ಅಂತ. ಯಾವುದು ಇಮಿಡಿಯೇಟ್ ಆಗಿ ಕ್ಯಾಶ್ ಆಗಿ ಕನ್ವರ್ಟ್ ಆಗುತ್ತಾ ಅದಕ್ಕೆ ನಾವು ಏನಂತ ಕರಿತೀವಿ, ಕ್ಯಾಶ್ ಇಕ್ವಿವೆಲೆಂಟ್ ಅಂತ ಕರಿತೀವಿ. ಇದರಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಬರ್ಬೋದು, ಕ್ಯಾಶ್ ಅಟ್ ಬ್ಯಾಂಕ್ ಬರ್ಬೋದು, ಇವೆರಡು ಪಾರ್ಟ್ ಆಫ್ ಕ್ಯಾಶ್ ಇಕ್ವಿವೆಲೆನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ಏನು ಕೇಳ ನೋಡ್ರಿ, ಸ್ಟೇಟ್ ಎನಿ 2 ಆಬ್ಜೆಕ್ಟಿವ್ಸ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ. ಸೊ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅದು ಯಾವುದಾದ್ರೂ 2 ಉದ್ದೇಶಗಳನ್ನು ಬರೆಯಿರಿ ಅಂತ. ಫಸ್ಟ್ ಥಿಂಗ್ ಈಸ್ ಟು ನೋ ದ ಲಿಕ್ವಿಡಿಟಿ ಆಫ್ ಅ ಫರ್ಮ್, ಸಂಸ್ಥೆಯ ಲಿಕ್ವಿಡಿಟಿಯನ್ನು ತಿಳ್ಕೊಳ್ಳೋ ಸಲುವಾಗಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಕಂಡಿರ್ತೀವಿ. ಎರಡನೇದು ಟು ನೋ ದ ಸಾಲ್ವೆನ್ಸಿ ಆಫ್ ದ ಫರ್ಮ್, ಸಂಸ್ಥೆಯ ಸಾಲ್ವೆನ್ಸಿ ಪೊಸಿಷನ್ ಏನಿದೆ ಅಂತ ತಿಳ್ಕೊಳ್ಳೋ ಸಲುವಾಗಿ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು ಬಿಡಿಸ್ತೀವಿ. ಅಂದರೆ ಶಾರ್ಟ್ ಟರ್ಮ್ಗೆ
ಅಥವಾ ಸಿಂಪಲ್ ಹೇಳ್ಬೋದು, ಟು ಅಸರ್ಟೇನ್ ದ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಪೊಸಿಷನ್. ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಪೊಸಿಷನ್ ಏನು ಅಂತ ತಿಳ್ಕೊಳ್ಳೋ ಸಲುವಾಗಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬಿಡಿಸ್ತೇವೆ ನಾವು. ನೆಕ್ಸ್ಟ್ ಕ್ವಶನ್ ಏನಂತ ನೋಡ್ರಿ, ಗಿವ್ ಎನಿ 2 ಎಕ್ಸಾಂಪಲ್ಸ್ ಆಫ್ ಕ್ಯಾಶ್ ಔಟ್ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ. ಕ್ಯಾಶ್ ಔಟ್ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ ಅಂದರೆ ಯಾವ ಮೂಲ ಕ್ಯಾಶ್ ಹೆಂಗೆ ಹೊರಗೆ ಹೋಗುತ್ತೆ ಅಂತ ಕೇಳೋರು. ಫಸ್ಟ್ ಥಿಂಗ್ ಈಸ್ ಯೂಶ್ವಲಿ ಪೇಮೆಂಟ್ ಆಫ್ ಡಿವಿಡೆಂಡ್ ಪೇಡ್ ಕೊಟ್ಟರೆ ಕ್ಯಾಶ್ ಹೊರಗೆ ಹೋಗುತ್ತೆ. ದೆನ್ ದ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ರಿಡಮ್ಷನ್ ಆಫ್ ಡಿಬೆಂಚರ್ ಅಂದರೆ ಸಾಲವನ್ನು ವಾಪಸ್ಸಾತಿ ಮಾಡಿದ್ದೀವಿ ಅಂದರೆ ಸೊ ಅದು ಕೂಡ ಎಕ್ಸಾಂಪಲ್ ಆಫ್ ಕ್ಯಾಶ್ ಔಟ್ಫ್ಲೋ. ಆಮೇಲೆ ಪ್ರಿಫರೆನ್ಸ್ ಶೇರ್, ರೀಪೇಮೆಂಟ್ ಆಫ್ ಪ್ರಿಫರೆನ್ಸ್ ಶೇರ್. ಸೊ ದಿಸ್ ಈಸ್ ಆಲ್ ಅಬೌಟ್ ದ 2018 ಕ್ವಶನ್ ಪೇಪರ್ ಆಫ್ 2 marks question in relation with Rani Chennamma University of Management Account subject.